ನಮಸ್ತೆ, ಜೈ ಹಿಂದ್. ನಮ್ಮ ಸನಿಗಡ ಮೈಸೂರಿನಲ್ಲಿ ಇವತ್ತು ಕೊಡ್ತಂಥ ವಿಡಿಯೋ ಏನಪ್ಪ ಅಂತಂದ್ರೆ SSC ಎಕ್ಸಾಮ್ ಫೆಬ್ರವರಿ 20 ಶುರು ಆಗ್ತಾ ಇದೆ. ಅದ್ರ ಬಗ್ಗೆ ಡೆಮೋ ಕೊಡ್ತಾ ಇದೀವಿ. ಎಕ್ಸಾಮ್ ಸೆಂಟರ್ ಹೋಗೋ ಮುಂಚೆ ನೀವು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು, ಯಾವ ಥರ ಸ್ಕ್ಯಾನ್ ಆಗುತ್ತೆ, ಯಾವ ಥರ ಅಲ್ಲಿ ತಮ್ಮ ಇಂಪ್ರೆಷನ್ ಆಗುತ್ತೆ ಅಥವಾ ಕ್ಯಾಮ್ರಾದಲ್ಲಿ ಫೋಟೋ ತೊಗೊತಾರೆ, ಜೊತೆಗೆ ಸಿಸ್ಟಮ್ ನಂಬರ್ ಯಾವ ಥರ ಅಲರ್ಟ್ ಮಾಡ್ತಾರೆ, ಸಿಸ್ಟಮ್ ಕೂತ್ಕೊಂಡ ಮೇಲೆ ನೀವು ಎಕ್ಸಾಮ್ನ ನೀವು ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಯಾವ ಥರ ಅಟೆಂಡ್ ಮಾಡಬೇಕು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ಮುಖಾಂತರ ಕೊಡ್ತಿದ್ದೀನಿ. ತುಂಬ ಮಕ್ಕಳು ಗೊಂದಲ ಇರ್ತೀರಾ, ಸರ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಓದ ನಂತರ ನಮಗೆ ಅಲ್ಲಿ ಏನಾಗುತ್ತೋ, ಮೌಸ್ ಯಾವ ಥರ ಇಟ್ಕೊಬೇಕು, ಸಿಸ್ಟಮಲ್ಲಿ ಆಪ್ಷನ್ಗಳನ್ನ ಯಾವ ಥರ ನಾವು ಯೂಸ್ ಮಾಡಬೇಕು ಏನು ಗೊತ್ತಿರಲ್ಲ, ನನಗೆ ಐಡಿಯಾ ಕೊಡಿ ಅಂತ ಕೊಟ್ಟಾಗ ನಮ್ಮ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ಒಂದು 70 to 80% ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ. ಹಾಗಾದ್ರೆ ಬನ್ನಿ ನೋಡೋಣ. ನಮ್ಮ ಸನಿಗಡ ಮೈಸೂರಿನ ಮಕ್ಕಳು ತಯಾರಾಗಿದ್ದಾರೆ. ರೆಡಿ? ಓಕೆ. ಈಗ ಮಕ್ಕಳು ನೀವು ಸೆಂಟ್ರಿಗೆ ಹೋದಾಗ, ಯಾವುದೇ ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಕ್ಯೂ ಹಚ್ಚಿರ್ತಾರೆ, ನಿಂತಿರಲೇಬೇಕು. ಯಾಕೆಂದ್ರೆ ಕಂಪ್ಯೂಟರಲ್ಲಿ ಕ್ರೌಡ್ ಇದ್ದಾಗ ಅವರಿಗೆ ಅಟೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಲೈನ್ ಹಚ್ಬೇಕಾಗುತ್ತೆ, ಎಷ್ಟು ಬೇಗ ಹೋಗ್ತೀರಾ ಅಷ್ಟು ಒಳಗಡೆ ಬೇಗ ಹೋಗ್ತೀರಾ. ಅದು ಎಕ್ಸಾಮ್ ಟೈಮ್ಗೆ ಶುರು ಆಗುವಂಥದ್ದು. ಎಕ್ಸಾಮ್ಗೆ ಲೇಟಾಗಿ ಹೋದ್ರೆ ನಿಮ್ಗೆ ಒಳಗಡೆ ಅಲೋ ಮಾಡಲ್ಲ. ಎಕ್ಸಾಮ್ ಮುಂಚಿತವಾಗಿ ಒಳಗಡೆ ಹೋಗಬೇಕಾಗುತ್ತೆ. ಅದು ಕೂಡ ಟೈಮಿಂಗ್ ಅಂತೇಳಿ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ ಒಳಗಡೆ ಹೋಗಬೇಕು. ಲೇಟಾಗಿ ಹೋದರೆ 5 ನಿಮಿಷ ಲೇಟಾಗಿ ಹೋದ್ರೂ ಕೂಡ ಒಳಗೆ ತಗೊಳ್ಳೋದಿಲ್ಲ ಅಂತ ನಿಮ್ಗೆ ಗೊತ್ತಿದೆ. ಹಾಗಾದರೆ ನೋಡೋಣ. ಹಾಗಾದರೆ ಸೊ ಈಗ ನಮ್ಮ ಸನಿಗಡ ಮೈಸೂರಿನ ಮಕ್ಕಳು ತಯಾರಾಗಿದ್ದಾರೆ. ಓಕೆ, ಫಸ್ಟ್ ಒಂದು ಲೈನ್ ಹಚ್ಚಿದ್ದಾರೆ. ಈಗ ಒಳಗಡೆ ಹೋಗುವಂಥದ್ದು. ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ ಮಕ್ಕಳ. ಓಕೆ, ಸೊ ನೋಡ್ತಿರ್ಲಿ, ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್ ಎರಡು ಕೂಡ ಚೆಕ್ ಮಾಡ್ತಾರಂಥದ್ದು. ಒಬ್ಬರ ಇರುವಂಥ ಸ್ಟಾಫ್ ಯಾರಿರ್ತಾರೆ ಅವರು ಆಧಾರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್ ಎರಡು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತೀರಾ. ಚೆಕ್ ಮಾಡ್ತಿದ್ದೀರಾ? ಓಕೆ, ನೀವು ಮೊದಲು ಅಟೆಂಡ್ ಮಾಡಿದ್ದೀರಾ? ಎಲ್ಲಿ? ಹುಬ್ಳಿ, ಬೆಂಗಳೂರು ಎರಡು ಕೂಡ ಅಟೆಂಡ್ ಮಾಡಿದ್ದೀರಾ? ಅಟೆಂಡ್ ಮಾಡಿದಾಗ ಈ ಥರ ಸ್ಕ್ಯಾನ್ ಎಲ್ಲ ಚೆಕ್ ಮಾಡ್ತಿದ್ದೀರಾ? ಓಕೆ, ಗುಡ್. ನೆಕ್ಸ್ಟ್ ಬನ್ನಿ. ಓಕೆ, ನೋಡ್ತಾ ಇದ್ದಾರೆ ಇಲ್ಲಿ ಬಾಡಿ ಸ್ಕ್ಯಾನ್, ಬಾಡಿ ಪೂರ್ತಿ ಚೆಕ್ ಮಾಡೋಂಥದ್ದನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಏನು ಕೂಡ ಎಕ್ಸ್ಟ್ರಾ ಐಟಮ್ ಹೊರಗೆ ತೊಗೊಂಡೋಗಿರೋದು ಪೂರ್ತಿ ಬಾಡಿನ ಚೆಕ್ ಮಾಡ್ತಾರೆ. ಅದಕ್ಕೆ ಏನು ಕೂಡ ತಗೊಂಡು ಹೋಗಬೇಡಿ. ತಗೊಂಡು ಹೋದ್ರೆ ಸೊ ಒಳಗಡೆ ಅಲೋ ಮಾಡೋದಿಲ್ಲ. ಔಸ್ಕೊಳ್ಳೋದು ಅಥವಾ ಬಚ್ಚಿರೋಂಥ ವ್ಯವಸ್ಥೆಗಳನ್ನ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಮೊಬೈಲ್ ಸಿಗಿದ್ರೆ ಮೊಬೈಲ್ ಜಮಾ ಆಗ್ತಾ ಇದೆ. ಗುಡ್. ಓಕೆ, ಇದೇ ತರ ಇಲ್ಲಿ ಬಾಯ್ಸ್ಗೆ ಸೊ ಜೆಂಟ್ಸ್ ಇರ್ತಾರೆ, ಸ್ಟಾಫ್ ಅವರು ಚೆಕ್ ಮಾಡ್ತಾರೆ, ಅಥವಾ ಲೇಡೀಸ್ ಕೂಡ ಬೇರೆಯವರು ಚೆಕ್ ಮಾಡ್ತಾರೆ. ಲೇಡೀಸ್ ಸ್ಟಾಫ್ ಇರ್ತಾರೆ, ಲೇಡೀಸ್ ಸ್ಟಾಫ್ ಕೂಡ ಈ ತರ ಚೆಕ್ ಮಾಡಿ ಹೊರಗಡೆ ಅಲೋ ಮಾಡ್ತಾರೆ. ಏನು ಕೂಡ ಎಕ್ಸ್ಟ್ರಾ ಐಟಮ್ ತಗೊಂಡು ಹೋಗಬೇಡಿ. ಎಲ್ಲಿ ಹೇಳಿದ್ದಾರೆ 2 ಪೆನ್ ತಗೊಂಡು ಹೋಗಬೇಕು, ಅಡ್ಮಿಟ್ ಕಾರ್ಡು, ಆಧಾರ್ ಕಾರ್ಡು, ಸಸ್ಪೆಕ್ಟ್ ಬೇರೆ ಕೂಡ ತಗೊಂಡು ಅವಶ್ಯಕತೆ ಇರೋದಿಲ್ಲ. ಅಥವಾ ಅಕಸ್ಮಾತ್ ನಿಮ್ಗೆ ಬೇಕು ಅಂತಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಏನು ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದೇ ಪಾಸ್ಪೋರ್ಟ್ ಸೈಜ್ ಮಾತ್ರ ಕೇಳಿರ್ತಾರೆ ನಿಮ್ಮನ್ನ. ತೃಪ್ತಿ, ಇದು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ? ಮೊದಲು ಯಾವಾಗಲೂ ಅಟೆಂಡ್ ಮಾಡಿಲ್ಲ. ನೀವು ಅಟೆಂಡ್ ಮಾಡಿದ್ದೀರಾ? ಓಕೆ, ಗುಡ್. ನೆಕ್ಸ್ಟ್. ಸ್ನೇಹಿತರೆ, ಈಗ ಕೆಳಗಡೆ ನಡೆದಂಥದ್ದು ಅವರಿಗೆ ಬಾಡಿ ಚೆಕಿಂಗ್ ಆಗಿದೆ, ಅಡ್ಮಿಟ್ ಕಾರ್ಡ್ ಚೆಕ್ ಆಗಿದೆ, ಆಧಾರ್ ಕಾರ್ಡ್ ಚೆಕ್ ಆಗಿದೆ. ಈಗ ಒಳಗಡೆ ಸೆಂಟರ್ ಒಳಗಡೆ ಬರ್ತದೆ. ಸೆಂಟರ್ ಒಳಗಡೆ ಬಂದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀವಿ. ನೋಡ್ತಾ ಇರಿ, ಬನ್ನಿ. ಓಕೆ, ಸ್ನೇಹಿತರೆ ನೋಡ್ತಾ ಇರಲ್ಲ, ಈ ತರ ಡೆಮೋ ಕೊಡ್ತಾ ಇರೋದು ಯಾರು ಅಷ್ಟೊಂದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡಲ್ಲ. ನಾವು ಮಾಡ್ತಾ ಇದೀವಿ. ಏನಕ್ಕೋಸ್ಕರ ಅಂತ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ. ಬಹಳಷ್ಟು ಮಕ್ಕಳುಗಳಿಗೆ ಕನ್ಫ್ಯೂಷನ್ ಇರ್ತದೆ. ಎಕ್ಸಾಮ್ ಸೆಂಟರ್ ಹೋದ್ಮೇಲೆ ಏನಾಗುತ್ತೋ ಅನ್ನೋ ಭಯ ಇರ್ತದೆ. ಯಾರು ಎಷ್ಟೇ ಹೇಳಿದ್ರು ಕೂಡ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಸಿಗದೇ ಇರೋ ಕಾರಣ ಬಹಳ ಕಷ್ಟ ಆಗ್ತದೆ. ನಾವು ಅದು ಡೆಮೋ ಕೊಡ್ತಾ ಇರೋಂಥದ್ದು. ಇದು ರಿಸೆಪ್ಷನ್. ಈ ತರ ಒಬ್ಬರು ರಿಸೆಪ್ಷನಿಸ್ಟ್ ಇರ್ತಾರೆ. ಅವ್ರು ಬಂದಾಗ ಅವ್ರಿಗೆ ಇಲ್ಲಿ ಸಿಸ್ಟಮ್ ನಲ್ಲಿ ಅವ್ರು ಅಪ್ಡೇಟ್ ಮಾಡ್ತಾರೆ, ಸ್ಕ್ಯಾನ್ ಮಾಡೋದು, ಬಾರ್ಕೋಡ್ ಸ್ಕ್ಯಾನ್ ಮಾಡುವಂಥದ್ದು, ಫೋಟೋ ತೆಗೆಯೋದೆಲ್ಲ ಮಾಡ್ತಾರೆ. ನೋಡಿ ಪ್ರಾಕ್ಟಿಕಲ್ ಆಗಿ. ಈಗ ಬಾರ್ಕೋಡ್ ನ ಸ್ಕ್ಯಾನ್ ಮಾಡಿದ್ದು ಸಿಸ್ಟಮ್ ನಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ, ಸಿಸ್ಟಮ್ ನಲ್ಲಿ ಹಾಕ್ತಿದ್ದಾರೆ. ಅವ್ರದ್ದು ಅಡ್ಮಿಟ್ ಕಾರ್ಡ್ ನಂಬರ್ ಹಾಕ್ತಿದ್ದಾರೆ. ಓಕೆ, ತಮ್ಮ ಇಂಪ್ರೆಸ್ ಲೆಫ್ಟ್. ಇಲ್ಲಿ ನೋಡಿ, ತಮ್ಮ ಇಂಪ್ರೆಸ್ ನ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ತಮ್ಮನ್ನ ಚೆಕ್ ಮಾಡ್ತಾರೆ. ತಮ್ಮ ಇಂಪ್ರೆಸ್ ತಗೋಬೇಕು. ನೆಕ್ಸ್ಟ್ ಅದು ಇಲ್ಲಿ ಒಂದು ಫೋಟೋ ತಗೊಂತಾರೆ. ಅವ್ರಿಗೆ ಫೇಸ್ ನ ಸ್ಕ್ಯಾನ್ ಮಾಡುವಂಥದ್ದು. ಇದರಲ್ಲಿ ಫೇಸ್ ನ ಕ್ಯಾಪ್ಚರ್ ಮಾಡ್ತಾರೆ. ಇಲ್ಲಿ ಸಿಸ್ಟಮ್ ನಂಬರ್ ಯಾವ ಸಿಸ್ಟಮ್ ನಲ್ಲಿ ಕೂರ್ಬೇಕು ಅಂತ ಸಿಸ್ಟಮ್ ನಂಬರ್ ಅಲೌಟ್ ಮಾಡ್ತಾ ಇದೆ. ಸಿಸ್ಟಮ್ ಕೂತ್ಕೊಬೇಕು. ಸಿಸ್ಟಮ್ ನಂಬರ್ ಬರ್ತಿದ್ದಾರೆ ಇಲ್ಲಿ. ಸಿಸ್ಟಮ್ ನಂಬರ್ 1. ಗುಡ್. ಬರೋದು. ನೆಕ್ಸ್ಟ್ ಸಿಸ್ಟಮ್ ನಂಬರ್ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬರ್ತೀನಿ.
ಇದು ನಮ್ಮ ಸೈಡ್ ಮೈಸೂರಿನಲ್ಲಿ ಕೊಡ್ತಾ ಇರೋ ಡೆಮೋ ಬಹಳಷ್ಟು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ. ಯಾಕಂದ್ರೆ ಎಷ್ಟು ಮಕ್ಕಳು ಹಳ್ಳಿಯಿಂದ ಬರಕಾಗಿರಲ್ಲ ಕೋಚಿಂಗ್ ಸೆಂಟರ್ಗಳಲ್ಲಿ, ಅಥವಾ ತನಗೆ ಗೊತ್ತಿರೋದಿಲ್ಲ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಅದರಿಂದ ನಿಮಗೆ ನಾವು ಕೊಡುವಂತ ಈ ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಲೇಬೇಕು. ಜೊತೆ ನಮ್ಮ ಸೈಡ್ ಮೈಸೂರಿನಲ್ಲಿ ಕೊಡುವಂತ ಒಂದು ಏನಪ್ಪ ನಿಮ್ಗೆ ಹೆಲ್ಪ್ ಮಾಡ್ಬೋದು ಅಂತಂದ್ರೆ, ಕೇವಲ ನೀವು ಉಳಿದೊಂದು 10 ದಿನಕ್ಕೂ ಕೂಡ 10-15 ದಿನ ಆಗಿರ್ಬೋದು, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಖಂಡಿತ. ನೀವು 10 ದಿನಕ್ಕೂ ಕೂಡ ನಮ್ಮ ಸೈಡ್ ಮೈಸೂರು ಬಂದು ಕೋಚಿಂಗ್ ಪಡ್ಕೊಳ್ತಿದ್ರೆ ಖಂಡಿತ ನಿಮಗೆ ಸ್ವಾಗತ ಸುಸ್ವಾಗತ. ನಾವೀಗ 10 ದಿನದಲ್ಲಿ ಎಕ್ಸಾಮ್ ಪ್ರಾಕ್ಟಿಕಲ್ ಹೇಳ್ಕೊಡ್ತೀವಿ. ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋದು ಹೇಗೆ, ಎಕ್ಸಾಮ್ ಅಲ್ಲಿ ಸಬ್ಜೆಕ್ಟ್ ವೈಸ್ 4 ಸಬ್ಜೆಕ್ಟ್ ಇದೆ, ಇಂಗ್ಲಿಷ್ ಇದೆ, ಜಿಕೆ ಇದೆ, ಮ್ಯಾಥ್ಸ್ ಇದೆ, ಮೆಟಾಬಿಲಿಟಿ ಇದೆ. ಈ 4 ಕೂಡ 20 ಕ್ವಶನ್ಸ್ ತರ 80 ಕ್ವಶನ್ಸ್ ಇದೆ. 160 ಮಾರ್ಕ್ಸ್ ಇರೋದ್ರಿಂದ ಅದನ್ನ ಸ್ಕೋರ್ ಮಾಡೋದು ಹೇಗೆ, ಮಾರ್ಕ್ಸ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು. ಅದನ್ನ ಏನ್ ಟ್ರಿಕ್ಕಿ ಆಗಿ ನಾವು ಆ ಎಕ್ಸಾಮ್ ಅಲ್ಲಿ ನಾವು ಅಟೆಂಡ್ ಮಾಡಬಹುದು, ಸಮಯ ವ್ಯರ್ಥ ಮಾಡಬಹುದಂತೆ ಯಾವ ತರ ನಾವು ಪ್ರತಿಯೊಂದು ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ಸ್ಕೋರ್ ಜಾಸ್ತಿ ಗಳಿಸಬಹುದು ಅನ್ನೋದ್ರ ಬಗ್ಗೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬೆಳಿಗ್ಗೆ ಮಕ್ಕಳು 6 ಗಂಟೆಗೆ ಇದ್ರೆ 6 ಗಂಟೆ ಶುರು ಆಯ್ತಂದ್ರೆ ರಾತ್ರಿ 1 ಗಂಟೆ ತನಕ ಮಕ್ಕಳು ಓದ್ತಾನೆ ಇರ್ತಾರೆ. ನಮ್ಮ ಟೀಚರ್ ಕೂಡ ಅಷ್ಟೇ ಇವರಿಂದನೇ ಬಿದ್ದಿರ್ತಾರೆ. ಯಾಕಂದ್ರೆ ಮಕ್ಕಳು ಸೆಲೆಕ್ಷನ್ ಆಗೋದು ಮುಖ್ಯ. ನಮಗೆ ಮಕ್ಕಳು ಡ್ರೀಮ್ ನ ಫುಲ್ಫಿಲ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದೀವಿ. ಬನ್ನಿ ನಮ್ಮ ಸಿಸ್ಟಮ್ ಅಲ್ಲಿ ಏನ್ ಕೆಲಸ ನಡೆಯುತ್ತೆ ಅಂತ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ ನೋಡಿದ್ರಲ್ಲ, ಇದರಲ್ಲಿ ಸಿಸ್ಟಮ್ 1, 2 ಅಂತ ನಾವು ಸಿಸ್ಟಮ್ ಅಲೋಟ್ ಮಾಡಿದ್ವಿ. ಮಕ್ಕಳಿಗೆ ಡೈಲಿ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ಕೇವಲ ನಾವು ಡೆಮೋ ಕೊಡ್ತಾ ಇರೋದಲ್ಲ, ನಮ್ಮಲ್ಲಿ ನಮ್ಮ ಸೆಂಟ್ರಲ್ ಮೈಸೂರಲ್ಲಿ ಇರುವಂತಹ ಮಕ್ಕಳಿಗೆ ಡೈಲಿ ಸಿಸ್ಟಮ್ ನಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ಯಾವ ತರ ಎಕ್ಸಾಮ್ ಸೆಂಟರ್ ಅಲ್ಲಿ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಸೇಮ್ ಅದೇ ತರ ಕಂಡಕ್ಟ್ ಮಾಡ್ತಾ ಇದೀವಿ. ಜೊತೆಗೆ ನಾವು ಆನ್ಲೈನ್ ಎಕ್ಸಾಮ್ ಕೊಡಕ್ಕೆ ಮಕ್ಕಳಿಗೆ ಅಂದ್ರೆ ನಿಮ್ಗಲ್ಲ, ಇಲ್ಲಿರೋ ಮಕ್ಕಳುಗಳಿಗೆ ಮೊಬೈಲ್ ನಲ್ಲಿ ಲಿಂಕ್ ಕಳಿಸಿ ಅವ್ರಿಗೆ ನಾವು ಅದು ಕೂಡ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ಕೂತ್ಕೊಳ್ಳೋಣ, ರೆಡಿನಾ? ಬರ್ಪ. ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ನಿಮಗೆ ಸಿಸ್ಟಮ್ ಅಲ್ಲಿ ಮುಂದೆ ಕೂತ್ಕೊಂಡ ನಂತರ ಮಾಡುವಂತ ಕೆಲಸ ಏನಂತಂದ್ರೆ, ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ನಲ್ಲಿ ನಿಮಗೆ ಎಕ್ಸಾಮ್ದು ಏನ್ ಪ್ಯಾಟರ್ನ್ ಇದೆ ಅದನ್ನ ಆನ್ ಮಾಡಿ ಬಿಟ್ಕೊಡ್ತಾರೆ. ಬಿಟ್ಕೊಟ್ಟ ಮೇಲೆ ನೋಡ್ಬೇಕಿರೋಂಥದ್ದು ಇದರಲ್ಲಿ ಇನ್ಸ್ಟ್ರಕ್ಷನ್ ಓದ್ಕೊಬೇಕು. ಓದ್ ನಂತರ ಇಲ್ಲಿ ಲ್ಯಾಂಗ್ವೇಜ್ ಇದೆ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಂಗ್ಲಿಷ್, ಹಿಂದಿ, ಮರಾಠಿ ಈ ತರ ಲ್ಯಾಂಗ್ವೇಜ್ ಇದಾವೆ. ನೀವು ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡಿಕ್ಲರೇಷನ್ ಕೊಟ್ಟಿದ್ದಾನೆ, ಐ ಹ್ಯಾವ್ ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದಾನೆ. ಆ ಇನ್ಸ್ಟ್ರಕ್ಷನ್ ನೀವು ಓದಿದ್ರೆ ಮಾತ್ರ ನೀವು ಇಲ್ಲಿ ಟಿಕ್ ಮಾಡ್ಬೇಕಂತ ತಗೊಳ್ಳಲ್ಲ. ಐ ಆಮ್ ರೆಡಿ ಟು ಬಿಗನ್ ಇಲ್ಲಿ ನೋಡಿರಿ ನೆಕ್ಸ್ಟ್ ಕೊಟ್ಟಿರೋದು. ಇವೆಲ್ಲ ನೀವು ಆಪ್ಷನ್ ಚೂಸ್ ಮಾಡ್ಕೊಂಡ್ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಶುರು ಆಗುತ್ತೆ ನೋಡಿ ಟೈಮು. ಓಕೆ ಸ್ನೇಹಿತರೆ, ನೋಡ್ತಿರಲ್ಲ ಟೈಮ್, ಇಲ್ಲಿ ಟೈಮ್ ಲೆಫ್ಟ್ ಟೋಟಲ್ 1 ಅವರ್ ಟೈಮ್ ಕೊಡಲಾಗಿದೆ. 1 ಅವರ್ ಇದು ಟೋಟಲ್ 80 ಕ್ವಶನ್ಸ್ಗೆ 1 ಅವರ್ ಟೈಮ್ ಇರುತ್ತೆ. ನಿಮ್ಮ ಹತ್ರ 1 ಅವರ್ ಟೈಮ್ ಇರೋದ್ರಿಂದ ನೀವು ಇಲ್ಲಿ ಸಮಯ ವ್ಯರ್ಥ ಮಾಡ್ಕೊಳ್ಬೇಡಿ. ಕ್ವಶನ್ ಕೊಟ್ಟಿದ್ದಾರೆ, ಇಲ್ಲಿ ಆಪ್ಷನ್ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಅಲ್ಲಿ ನೀವು ಯಾವ ಸರಿ ಇದೆ ಅದನ್ನ ಟಿಕ್ ಮಾಡ್ಕೊಬಹುದು. ಇನ್ನು ಅದ್ ಬಿಟ್ರೆ ರೈಟ್ ಅಲ್ಲಿ ನೋಡ್ಬೇಕು ಇಲ್ಲಿ. ಆನ್ಸರ್ಗೆ ಸರಿ ಆನ್ಸರ್ ಇತ್ತು ಅಂದ್ರೆ ನೀವು ಗ್ರೀನ್ ಬರುತ್ತೆ ಮಾರ್ಕ್ಡ್, ಇದು ಪರ್ಪಲ್, ರೆಡ್, ಇದಕ್ಕೆ ಆದಂತ ಆಪ್ಷನ್ ಕೊಟ್ಟಿರ್ತಾನೆ. ಅದರಲ್ಲಿ ಮಾರ್ಕ್ಡ್ ಅಂಡ್ ಆನ್ಸರ್ಡ್, ನೀವು ಮಾರ್ಕ್ ಮಾಡಿದ್ರೆ ಆನ್ಸರ್ ಮಾಡಿದ್ರೆ ಅಂತ ಹೇಳಿ. ರೆಡ್ ನಾಟ್ ಆನ್ಸರ್ಡ್, ರೆಡ್ ಅಂದ್ರೆ ನೀವು ಇನ್ನೂ ಆನ್ಸರ್ ಮಾಡಿಲ್ಲ ಅಂತ ಹೇಳಿ. ಇದು ನೀವು ಆಪ್ಷನ್ ಚೇಂಜ್ ಮಾಡ್ಕೊಂಡು ಲಾಸ್ಟ್ ಅಲ್ಲೂ ಕೂಡ ಮತ್ತೆ ನೀವು ವಾಪಸ್ ಹೋಗಿ ಚೆಕ್ ಮಾಡ್ಕೊಬಹುದು. ಎಲ್ಲಿಗಂటే ಸಬ್ಮಿಟ್ ಆಗಲ್ಲ. ಸಬ್ಮಿಟ್ ಒಂದ್ಸಲಿ ಕೊಟ್ಬಿಟ್ರೆ ಮುಗಿತು, ಅದಕ್ಕೆ ನಿಮ್ಮ ಟೈಮ್ ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ನೀವು ಅದನ್ನ ರೀಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಇದನ್ನ ಆಪ್ಷನ್ಗಳು ಯಾವ ತರ ಇದ್ರು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಕೊಡ್ತೀನಿ. ಇವತ್ತು ಕೊಟ್ಟಂತ ಈ ವಿಡಿಯೋ ನಿಮ್ಗೆಲ್ಲ ಬಹಳ ಹೆಲ್ಪ್ ಆಗಿರುತ್ತೆ ಅನ್ಕೊಂಡಿರ್ತೀನಿ. ನೋಡೋಣ, ನಮ್ಮ ಮಕ್ಕಳು ಇದ್ದಾರೆ, ಅವ್ರನ್ನ ಕೇಳ್ಕೊಳ್ಳೋಣ. ಓಕೆ, ಇವತ್ತು ಡೆಮೋ ನೋಡಿದ್ರೆ ಎಲ್ಲ ಡೆಮೋ ನೋಡಿದ್ರಾ? ಡೆಮೋ ಹೇಗಿತ್ತು? ಯಾರಾದ್ರೂ ಅಟೆಂಡ್ ಮಾಡಿದ್ರು? ಯಾರು ಅಟೆಂಡ್ ಮಾಡಿಲ್ಲ ಅವ್ರಿಗೆ ಈಗ ಫೀಲ್ ಆಗ್ತದೆ ಸ್ವಲ್ಪ? ಎಕ್ಸಾಮ್ ಸೆಂಟರ್ ಒಳಗಡೆ ಯಾವ ತರ ಹೋಗ್ಬೇಕು, ಹೋದ್ಮೇಲೆ ನೀವು ಅಲ್ಲಿ ಚೆಕಿಂಗ್ ಯಾವ ತರ ಆಗ್ತದೆ, ಸ್ಕ್ಯಾನ್ ಯಾವ ತರ ಆಗ್ತದೆ, ಕ್ಯಾಮ್ರಾದಲ್ಲಿ ಯಾವ ತರ ನೋಡ್ತಾರೆ, ತಮ್ಮ ಇಂಪ್ರೆಷನ್ ಯಾವ ಕೊಡ್ಬೇಕು, ಮತ್ತೆ ಇಲ್ಲಿ ಸಿಸ್ಟಮ್ ಯಾವ ತರ ಎಲ್ಲ ನೋಡಿದ್ರಾ? ಎಲ್ಲ ನಿಮ್ಗೆ ಸರಿ ಅನ್ಸ್ತಾ ಇದೆಯಾ? ಈಗ ಎಕ್ಸಾಮ್ ಸೆಂಟರ್ ಹೋಗ್ಲಿಕ್ಕೆ ಒಂದು ಐಡಿಯಾ ಸಿಕ್ತಲ್ವಾ? ಹೋದ್ಮೇಲೆ ಯಾವ ತರ ಎಕ್ಸಾಮ್ ಅಟೆಂಡ್ ಮಾಡ್ಬೇಕು ಗೊತ್ತಾಗ್ತಲ್ವಾ? ಏನ ತಗೊಂಡ್ಬೇಕು ಗೊತ್ತಾಗ್ತಲ್ವಾ? ಸೇಮ್ ನಮ್ಮ ವ್ಯೂವರ್ಸ್ ಕೂಡ ಅದೇ ಹೇಳೋದು, ನಮ್ಮ ಸೈಡ್ ಮೈಸೂರಿನ ವಿಡಿಯೋನ ನೋಡ್ತಾರಂತ ಎಲ್ಲ ಮಕ್ಕಳು ಕೂಡ ಭಯ ಪಡೋಕೆ ಹೋಗ್ಬೇಡಿ. ಏನೋ ಡೌಟ್ ಇದ್ರೆ ನಮ್ಮ ಸೈನಿಕ ಮೈಸೂರಿನ ಕಾಂಟ್ಯಾಕ್ಟ್ ನಂಬರ್ 9638116177 ಗೆ ಕರೆ ಮಾಡಿ, ಅಥವಾ ಏನಾಯ್ತು ಅಂತ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ಕ್ವಶನ್ ಮಾಡ್ಬೋದು, ಅದನ್ನ ನಾವು ಆನ್ಸರ್ ಮಾಡ್ತೀವಿ. ಅದ್ರ ಜೊತೆಗೆ ಯಾರಿಗಾದ್ರೂ ಇನ್ನೂ 10 ದಿನ ಟೈಮ್ ಇದೆ ಬೇಕು ಅಂದ್ರೆ ನಮ್ಮ ಸೈನಿಕ ಮೈಸೂರು ಬಂದು ಜಾಯ್ನ್ ಆಗಿ ಖಂಡಿತ ನಿಮಗೆ ಏನು ಸಾಧ್ಯವಾಗುತ್ತೆ ಫುಲ್ ನಾವು ಹೆಲ್ಪ್ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ನಮ್ಮ ಸೈನಿಕ ಮೈಸೂರಿನಲ್ಲಿ ಇದೇ ದಿನ ಶುಕ್ರವಾರದಿಂದ ಅಗ್ನಿಪತ್ಗೆ ತಯಾರಾಗ್ತಿರುವಂತ ನಮ್ಮ ಮಕ್ಕಳಿಗೆ ಅಗ್ನಿವೀರ್, GD, ಟೆಕ್ನಿಕಲ್, ಕ್ಲರಿಕಲ್, ಟ್ರೇಡ್, ನರ್ಸಿಂಗ್ ಇಂಥ ಮಕ್ಕಳನ್ನು ಕೂಡ ಕೋಚಿಂಗ್ ಕೊಡ್ತಾ ಇದೆ. ಕೋಚಿಂಗ್ ತಯಾರಾಗಿದೆ, ಈ ದಿನದಿಂದ ಶುರು ಆಗ್ತಾ ಇದೆ. ಈ ಒಂದು ವಾರ ಟ್ರಯಲ್ ಪೀರಿಯಡ್ ಇರುತ್ತೆ. ನೆಕ್ಸ್ಟ್ ವೀಕ್ ಇಂದ ಅವ್ರಿಗೆ ಅವ್ರಿಗೆ ಸಿಲೆಬಸ್ ಕ್ಲಾಸಸ್ ಶುರು ಆಗ್ತಾ ಇದೆ. ನಮ್ಮ ಸೈನಿಕ ಮೈಸೂರಿಗೆ ಬಂದು ನೀವು ಜಾಯ್ನ್ ಆಗ್ಬೋದು. ಇನ್ನಷ್ಟು ಮಾಹಿತಿಗೆ ನಮ್ಮ ಸೈನಿಕ ಮೈಸೂರಿನ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ, ಎಲ್ಲರೂ ಕೂಡ ಯೂಸ್ಫುಲ್ ಹೆಲ್ಪ್ ಆಗಲಿ. ಜೊತೆಗೆ ಯಾರು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.